ಟುಡೇ ವಿ ಆರ್ ಆಲ್ ಲಕ್ಕಿ ಹಂಗೆ ನೋಡಿದ್ರೆ ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲಾಟ್ಫಾರ್ಮು ನೀವು ಏನಾದರೂ ಮಾಡಿ ಅನ್ನೋದು ಧೈರ್ಯ ನಿಮಗೆ ಕೊಟ್ಬಿಟ್ಟಿದೆ. ಇಟ್ಸ್ ಲೈಕ್ ಒನ್ ಪ್ಲಾಟ್ಫಾರ್ಮ್. ನೀವು ಗುದ್ದಾಡಿ ಅದ್ರ ಜೊತೆಗೆ ನೀವು ಧೈರ್ಯ ಮಾಡಿ, ನೀವು ನುಗ್ಗಿ ಮುಂದೆ, ಜನ ಕೈ ಹಿಡಿತಾರಲ್ವ. ಐ ಥಿಂಕ್ ನಂಗೆ ಜನ ಯಾವಾಗಲೂ ಕೈ ಹಿಡಿದಾರೆ. ಇದೆ ಆ್ಯಂಕರಿಂಗ್ ಶುರು ಮಾಡಿದಾಗ ಸೈಡೆ ಅವಳಿಗೆ ನಿಂತ್ಕೊಳಕ್ಕೆ ಬರಲ್ಲ, ನಗಾಡಕ್ಕೆ ಬರಲ್ಲ, ವಾಯ್ಸ್ ಸರಿ ಇಲ್ಲ ಅಂತ ಹೇಳ್ತಿದ್ದ ಜನ. ನನಗೆ ಅಷ್ಟು ಕ್ರೈ ಓಕೆ ಏನು ಮಿಸ್ಟೇಕ್ ಇದೆ ನನ್ನಲ್ಲಿ. ಅದು ಆಬ್ವಿಯಸ್ಲಿ ಬಿಗ್ ಬಾಸ್ ಇಂಪ್ಯಾಕ್ಟ್ ಆಗಿತ್ತು ಸೀಸನ್ 5ದು. ಅದು ನಂಗೆ ಹೆಂಗಂದರೆ ನೆಗೆಟಿವ್ ಅರ್ಧ ಪಾಸಿಟಿವ್ ಅರ್ಧನೇ ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಬಂದಿದೆ ಹೊರಗೆ. ಆಮೇಲೆ ಇವಳು ಯಾಕೆ ಆ್ಯಂಕರ್ ಮಾಡಿದ್ರು ಅಂತೆಲ್ಲ ಅಂದವರು. ವೆನ್ ಐ ಸ್ಟಾರ್ಟೆಡ್ ರಾಜಾರಾಣಿ, ಐ ಥಿಂಕ್ ನನ್ನಮ್ಮ ಸೂಪರ್ ಸ್ಟಾರ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ನನಗೆ ಮಕ್ಕಳಿಗಲ್ಲೇ ಸ್ಟಾರ್ಟೆಡ್ ಲವಿಂಗ್ ಮೀ. ಓಕೆ ನಾನು ಅವ್ರಿಗೆ ಹೇಳ್ತಾರೆ ಆಗ್ಬಿಟ್ಟೆ. ಆ್ಯಂಡ್ ಒಂದೇನೋ ಒಂದು ಫಾರ್ಮುಲಾ ಅಪ್ಲೈ ಮಾಡಿದೆ. ಓಕೆ ಅವ್ರಿಗೆ ನಾನು ಹಿಂಗೆ ನಿಂತ್ಕೊಳ್ಳೋದು ಇಷ್ಟ ಆಗ್ತಾಯಿಲ್ಲ, ಬಟ್ ದಟ್ಸ್ ಹೌ ಐ ಸ್ಟ್ಯಾಂಡ್. ನನಗೆ ಹಿಂಗೆ ಅಲ್ಲಿ ಈಸಿಯಾಗಿ ನಂಗೆ ಹಿಂಗೆಲ್ಲ ಸ್ಟಿಫಾಗಿ ನಿಂತ್ಕೊಂಡು ನಂಗೆಲ್ಲ ಬರಲ್ಲ. ನಂಗೆ ಅದೊಂದು ಅರ್ಥ ಮಾಡ್ಕೊಂಡೆ. ಬಟ್ ಕನ್ನಡ ಸರಿ ಮಾಡ್ಕೊಳ್ತಾ ಹೋದೆ, ಪ್ರನೌನ್ಸ್ ಮಾಡೋದು ಸರಿ ಮಾಡ್ಕೊಳ್ತಾ ಹೋದೆ. ಬಟ್ ಐ ಆಮ್ ಜಸ್ಟ್ ಮೀ. ಅಲ್ಲಿದ್ದಾಗ ನಗಾಡ್ಬೇಕಾ ಕೆಡ್ದಾಗ ಹಾಗೆ ನಗ್ತೀನಿ ನಾನು ಒಂದೇ ಹೇಳಿದ್ರೆ ಜನಕ್ಕೆ ನಾನು ವಾಯ್ಸ್ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಅದು ನನ್ನಲ್ಲಿ ಬಂದಿರೋದು. ಕೆಲವು ಬದಲಾವಣೆಗಳು ಆ್ಯಂಕರಿಂಗ್ ಏನು ಬೇಕು ನಾನು ಮಾಡ್ಕೋತೀನಿ ಅಂತ. ಐ ಥಿಂಕ್ ದೇ ಸ್ಟಾರ್ಟೆಡ್ ಲವಿಂಗ್ ಮೀ. ಬೈದು ಇದ್ದಾರೆ, ಕೈ ಹಿಡಿದು ಒಂದು ಶೋ ಮಾಡಿದಾಗ ಅನುಪಮ ಬೇಕು ಅಂತ ಅಂದಿರೋರು ಇದ್ದಾರೆ. ಆ ಥರ ನೋಡಿದಾಗ ಅನ್ಸುತ್ತೆ ಓಕೆ ನಾನು ಎಲ್ಲೋ ಒಂದು ಕಳ್ಕೊಂಡೆ, ಇನ್ನೊಂದೇನೋ ಪಡ್ಕೋತಾ ಇದ್ದೀನಿ. ಸೊ ಐ ಥಿಂಕ್ ಪ್ರಾಬ್ಲಿ ಇದೆಲ್ಲ ಅವರು ಕೈ ಹಿಡ್ಕೊಂಡು ಈ 13.5 ವರ್ಷಗಳು ಬೈತಾ ಹೊಗಳ್ತಾ ಕರ್ಕೊಂಡು ಬಂದಿರೋದಕ್ಕೆ ಪ್ರಾಬ್ಲಿ ಇನ್ನೂ ಏನೋ ಮಾಡ್ಬೇಕು ನೆಕ್ಸ್ಟು. ಆ್ಯಂಡ್ ಇವಾಗ ನೀವೇ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಇದೆ, ನಾವೆಲ್ಲ ಇವಾಗ ಕಾಂಟೆಂಟ್ ಕ್ರಿಯೇಟರ್ಸಾ? ವಿ ಆರ್ ಆಲ್ ಕಾಂಟೆಂಟ್ ಕ್ರಿಯೇಟರ್ಸ್. ಅದು ಬೇರೆ ಇದೆ. ಈಗ ಕಾಂಟೆಂಟ್ ಕ್ರಿಯೇಟರ್ಸ್ ಬೇರೆ, ಸೆಲೆಬ್ರಿಟಿ ಕಾಂಟೆಂಟ್ ಕ್ರಿಯೇಟರ್ಸ್ ಬೇರೆ, ಆಬ್ವಿಯಸ್ಲಿ ಕಮರ್ಷಿಯಲ್ಸ್ ಎಲ್ಲ ಬೇರೆ. ಸೊ ಅಲ್ಲೂ ಒಂದು ನಮಗೆ ಓಪನ್ ಆಗಿದೆ. ಎಷ್ಟೋ ಜನಕ್ಕೆ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿ ಈಗ ಅಲ್ಲಿಂದಾನೇ ದುಡ್ಡು ಮಾಡ್ತಿದ್ದಾರೆ. ಎಷ್ಟೋ ಜನಕ್ಕೆ ಇಲ್ಲಿ ಬರಲೇಬೇಕಾಗಿಲ್ಲ. ಐ ಥಿಂಕ್ ದೇ ಹ್ಯಾವ್ ಮೋರ್ ಮನಿ. ವಿ ಶುಡ್ ಟೆಲ್ ಪೀಪಲ್ ದಿಸ್. ಲೈಕ್ ಇವತ್ತೊಂದು ಇನ್ಫ್ಲೂಯೆನ್ಸರ್ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ವಿಡಿಯೋ ಮಾಡಿ, ಇಫ್ ಯು ಆರ್ ಪಾಪ್ಯುಲರ್ ಎನಫ್, ಇಫ್ ದ ಬ್ರ್ಯಾಂಡ್ ಇಸ್ ಗುಡ್ ಎನಫ್, ಯು ಕ್ಯಾನ್ ಒಂದು 90 ಸೆಕೆಂಡ್ ಆ್ಯಡ್ ಕ್ಯಾನ್ ಗಿವ್ ಯು 1.5 ಲಕ್ಷದಿಂದ 2 ಲಕ್ಷ. ನೋ, ಐ ಆಮ್ ಟೆಲಿಂಗ್ ಯು ಸಿಗಲ್ಲ ಅಷ್ಟು. No, I am saying ಸಾಕು ಅಷ್ಟು ಬಂದ್ರೆ. I am saying ಒಂದಷ್ಟು ಸ್ಟ್ಯಾಂಡರ್ಡ್ಸು and some of it which I have also taken. ಅಂದರೆ ಬಿಕಾಸ್ ವೈ ವಿ ಶುಡ್ ಬಿ ಓಪನ್ ಅಬೌಟ್ ದೀಸ್ ಥಿಂಗ್ಸ್. ಅಂದರೆ ಅಲ್ಲಿ ಕೆಲವ್ರಿಗೆ ಇದ್ದಾಗ ಇದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಇನ್ನು ಕೆಲವ್ರಿಗೆ ಸಿಕ್ಕಿಲ್ಲ. ಬಿಕಾಸ್ ವಿ ವಿಲ್ ಬಿ ಇಂಡೈರೆಕ್ಟ್ಲಿ ಎನ್ಕರೇಜಿಂಗ್ ಸೋ ಮೆನಿ ಪೀಪಲ್ ಈ ಥರನೂ ಥಿಂಕ್ ಇನ್ವೆಸ್ಟ್ ಮಾಡಿ. ಬರೀ ಟಿವಿನೇ, ಬರೀ ಸಿನಿಮಾನೇ, ಅಥವಾ ಬರೀ ಈ ಒಂದಷ್ಟು ಏನೋ ರೇಡಿಯೋ ಪ್ಲಾಟ್ಫಾರ್ಮ್ಸ್ಗಳು ಆಗಲೇ ಎಸ್ಟಾಬ್ಲಿಷ್ ಆಗಿರೋದ್ರಲ್ಲಿ ಕಮ್ಮಿ ಹುದ್ದೆಗಳಿರುತ್ತೆ. ಕರೆಕ್ಟ್. ಇಲ್ಲಾದರೆ ನೀವು ಆಡಿದ್ದೆ ಆಟ. ಹೌದು. ಈಗ 2 ಸಮುದ್ರ ಆಗ್ಬಿಟ್ಟಿದೆ ರಶ್ಮಿ. ನೀವು ನೋಡಿದ್ರೆ ಇಂಡಸ್ಟ್ರಿಲೂ ಹೊಸ ಫೇಸ್ಗಳು ತುಂಬ ಜನ ಇದ್ದಾರೆ. ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನಲ್ಲಿ ಅನ್ಫಾರ್ಚುನೇಟ್ಲಿ ನಮ್ಮ ಕನ್ನಡದವರು ಹೆಂಗೆ ರೀಚ್ ಆಗ್ಬೇಕು ಹಂಗೆ ರೀಚ್ ಆಗ್ತಿಲ್ಲ. ಸಿ ಐ ಸ್ಟಾರ್ಟೆಡ್ ಯೂಟ್ಯೂಬು ಎಲ್ಲ ಸೇರಿಕೊಂಡಾಗ ಲೈಕ್ 5 ಇಯರ್ಸಿಂದ ನಾನು ನನ್ನ ಬ್ರ್ಯಾಂಡ್ಸ್ಗಳ ಜೊತೆಗೆ ಈ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾಯ್ತಾ. ಇಟ್ ವಾಸ್ ವೆರಿ ಲೆಸ್ ಬ್ಯಾಕ್ ದೆನ್, ವೆರಿ ಲೆಸ್. ಈಗ ನಾನು ಯೂಟ್ಯೂಬಿಗೆ ಯಾವುದಾದ್ರೂ ಬ್ರ್ಯಾಂಡ್ ತೊಗೊಂಡಾಗ ಅಥವಾ ಪ್ರಾಡಕ್ಟ್ ತೊಗೊಂಡಾಗ ಐ ಪುಟ್ ಇಟ್ ಫಾರ್ ಎ ಟೆಸ್ಟ್ ಫಾರ್ 2 ವೀಕ್ಸ್. ದಟ್ ಈಸ್ ಮೈ ಇದು ಫಸ್ಟ್ ರೂಲ್. ನಾನು ಮೇಲ್ ಮಾಡತ್ತೆ ಅದು ಅವರಿಗೆ, ಆಯಿತಾ. ಸಿ ನೀವು ದುಡ್ಡು ಕೊಡೋದು ಬೇರೆ ವಿಚಾರ. ಅದಾದಮೇಲೆ ರೀಸೆಂಟಾಗೂ ಒಬ್ರು ಹೇಳಿದ್ರು ಸೆಲೆಬ್ರಿಟಿ ಸ್ಕಿನ್ ಲೈಕ್ ಮೇಕಪ್. ಐ ಸೆಡ್ ನಾನೇ ಕಲಾವಿದೆ, ನಾನು ಯಾಕೆ ಬೇರೆ ಭಾಷೆಯವ್ರನ್ನ ಪ್ರಮೋಟ್ ಮಾಡಲಿ, ನಾನು ಯಾಕೆ ಒಂದಾಗದೆ. ಓಕೆ, ನನಗೆ ಅವಾಗ ಅರ್ಥ ಆಗಲಿಲ್ಲ. ನಿನ್ನೆ ಅವ್ರಿಗೆ ನಾನು ಮೆಸೇಜ್ ಮಾಡ್ತಿದ್ದೆ ಒಂದು ಟೀಮಿಗೆ. ಐ ಸೆಡ್ ನಮ್ಮ ಕನ್ನಡ ಕಲಾವಿದ್ರು ಇಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ, ಇದು ಬಾಂಬೆಲಿರೋರಿಗೆ ಡೆಲ್ಲಿಲಿರೋರಿಗೆ ಗೊತ್ತಾಗಬೇಕು. ಇಟ್ಸ್ ಜಸ್ಟ್ ನಾಟ್ ಬಾಂಬೆಲಿ ಡೆಲ್ಲಿಲಿರೋರು ಮಾತ್ರ ಕಾಂಟೆಂಟ್ ಕ್ರಿಯೇಟರ್ಸ್ ಅಲ್ಲ, ಇಲ್ಲೂ ಸುಮಾರು ಜನ ಇದ್ದಾರೆ. ದೇ ಶುಡ್ ನೋ ಇವ್ರುಗಳು ಸೆಲೆಬ್ರಿಟೀಸಾನೆ. ಈಗ ನಾರ್ಮಲಾಗಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿರೋರು ಎಷ್ಟು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ದೇ ಆರ್ ಅರ್ನಿಂಗ್ ಗುಡ್, ಬಟ್ ಅವರು ಪಾಪ್ಯುಲರ್ ತಾನೆ. ಅಲ್ಲಿ ಯಾರೋ ಕ್ರಿಂಜ್ ಕಂಟೆಂಟ್ ಮಾಡೋರು ನಮಗೆ ಗೊತ್ತು. ಆ್ಯಂಡ್ ನಮ್ಮವ್ರಿಗೂ ನಾನು ಅದನ್ನು ಬ್ಲೇಮ್ ಮಾಡ್ತೀನಿ. ಅವ್ರನ್ನೆಲ್ಲ ಸಪೋರ್ಟ್ ಮಾಡ್ತೀರಾ? ವೈ ಡೋಂಟ್ ಯು ಸಪೋರ್ಟ್ ನಿಮ್ಮಲ್ಲಿ ಬಂದಿರೋನ್ನ? ರೀಜನಲ್ ಕಾಂಟೆಂಟ್ ಕ್ರಿಯೇಟರ್ಸ್ ಅನ್ನೋದು ಇವತ್ತಿಗೂ ಹೇಗಂದ್ರೆ, ಈಗ ಪ್ಯಾನ್ ಇಂಡಿಯಾ ಅಂದರೆ ಫಸ್ಟು ಈಗ ಬಾಲಿವುಡ್, ಈಗ ನೆಕ್ಸ್ಟ್ ಸ್ಯಾಂಡಲ್ವುಡ್, ಟಾಲಿವುಡ್, ಇದೆ ಎಲ್ಲ ವುಡ್ಗಳು ಹೇಗೋ ಇನ್ಫ್ಲೂಯೆನ್ಸರ್ ಇದರಲ್ಲೂ ಅನ್ಫಾರ್ಚುನೇಟ್ಲಿ ಹಾಗೆ. ಬಿಕಾಸ್ ಐ ಆಮ್ ಥಿಂಕ್ ವಿ ಶುಡ್ ಟಾಕ್ ಅಬೌಟ್ ದೀಸ್ ಥಿಂಗ್ಸ್. ಎಷ್ಟೊಂದು ಜನಕ್ಕೆ ಈಗ ಒಂದು 40 ಕಾಂಟೆಂಟ್ ಕ್ರಿಯೇಟರ್ಸ್ ಅವ್ರು ಅಲ್ಲಿ ಕುತ್ಕೊಂಡು ಹಂಗೆ ಆರ್ಡರ್ ಮಾಡ್ತಾರೆ. ಮಾಸಲ್ಲಿ ಒಂದು 40 ಕಾಂಟೆಂಟ್ ಕ್ರಿಯೇಟರ್ಸ್ಗಳನ್ನ, ಈಗ ಯಾವುದೋ ಒಂದು ಸರ್ಫ್ ಎಕ್ಸೆಲ್ ಅನ್ಕೊಳ್ಳೋಣ ಎಕ್ಸಾಂಪಲ್, ನ್ಯಾಷನಲ್ ಬ್ರ್ಯಾಂಡು. ಸೊ ಅಲ್ಲಿ ಯಾರೋ ಕುತ್ಕೊಂಡಿರೋ ಏಜೆನ್ಸಿ ಅವರು ಓಕೆ 40 ಕಾಂಟೆಂಟ್ ಕ್ರಿಯೇಟರ್ಸನ್ನ ಶಾರ್ಟ್ ಲಿಸ್ಟ್ ಮಾಡಬೇಕು. ಅವ್ರಿಗೆ ಒಂದು ಎಕ್ಸ್ ಅಮೌಂಟ್ ಆಫ್ ಬಜೆಟ್ ಇರುತ್ತೆ, ಅದರನ್ನೇ 40ಗೆ ಡಿವೈಡ್ ಮಾಡಬೇಕು. ಅದಕ್ಕೊಬ್ಬರು ಏಜೆನ್ಸಿ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅದರಲ್ಲೇನು ಇವರು ಒಂದು 15 ಶಾರ್ಟ್ ಲಿಸ್ಟ್ ಮಾಡ್ತಾರಲ್ವಾ, ಅದರಲ್ಲಿ ನಿಮ್ಮ ಶಾರ್ಟ್ ಲಿಸ್ಟ್ ಆದರೆ ನಿಮ್ಮ ಕೋಟ್ ಅಂತ ಒಂದು ತಗೊಂತಾರೆ, ಲೆಟ್ ಮೀ ಕಮ್ ಬ್ಯಾಕ್ ಅಂತ ಹೋಗ್ತಾರೆ. ಆಮೇಲೆ ನೆಗೋಸಿಯೇಷನ್ಸ್ ನಡೆಸ್ತಾರೆ. ಕೆಲವು ಸತಿ ಕನ್ವರ್ಟ್ ಆಗ್ಬೋದು, ಕನ್ವರ್ಟು ಆಗದೆ ಇರ್ಬೋದು. ನನಗಂತೂ ಇದುವರೆಗೂ ಏಜೆನ್ಸಿಯಿಂದ ಬಂದಿರೋ ಒಂದು 100 ಕಾಲ್ ಆದರೆ ಕನ್ವರ್ಟ್ ಆಗಿರೋದು 4-5.
I've always questioned this. ಅಂದರೆ ಮೀ ಡೈರೆಕ್ಟ್ಲಿ ವರ್ಕಿಂಗ್ ವಿತ್ ಬ್ರ್ಯಾಂಡ್ ಮ್ಯಾನೇಜರ್ಸ್ ಅದು ನನಗೆ ಇಟ್ ಹಸ್ ವರ್ಕ್ ಬೆಟರ್. ಬಿಕಾಸ್ ಇದು ಹೆಂಗೆ ಅಂದರೆ ಇವಾಗ ನೀವು ಬ್ರ್ಯಾಂಡ್ ಅದ ಮ್ಯಾನೇಜರ್, ನೀವು ಇಲ್ಲೇ ಇದ್ದೀರಾ, ಏ ಹಾಯ್ ಅನುಪಮ, ಓಕೆ ದಿಸ್ ಇಸ್ ಮೈ ಪ್ರೊಫೈಲ್, ದಿಸ್ ಇಸ್ ಮೈ ಫಾಲೋಯಿಂಗ್, ದಿಸ್ ಇಸ್ ದ ಕೈಂಡ್ ಆಫ್ ವರ್ಕ್ ಐ ಆಮ್ ಡೂಯಿಂಗ್, ನೀನು ಎಸ್ ಅಂತೀಯ ಅಲ್ಲ ಓಕೆ ಅಂತೀಯ, ಓಕೆ ಅಲ್ಲಿ ಕಮ್ ಬ್ಯಾಕ್, ಮುಗೀತಲ್ಲೇ. ಬಟ್ ಇದು ಹಿಂಗೋ ಹೋಗಿ ಆ ಏಜೆನ್ಸಿಯವ್ರಿಗೆ ನಮ್ಮ ಪ್ರೊಫೈಲಲ್ಲಿ ಇಂಟ್ರೆಸ್ಟ್ ಇದ್ದು ಅಥವಾ ಅವ್ರಿಗೆ ಒಳಗಿಂದ ಏನೇನೋ ಇದೆಯಲ್ಲ, ಇಟ್ಸ್ ಅ ಬಿಗ್ ರೂಟ್. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಕಾಂಟೆಂಟ್ ಕ್ರಿಯೇಷನ್. ಇಷ್ಟೊಂದು ಲಿಮಿಟೇಷನ್ಸ್ ಇದ್ದಾಗ ಕೆಲವು ಸತಿ ಮಧ್ಯದಲ್ಲಿ ಅವ್ರು ಏನಕ್ಕೆ ಅವರಿಗೆ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಆದ್ರೇನು ಯಾರಾದ್ರೇನು ಏಜೆನ್ಸಿ ಆಗಿ ಅವ್ರಿಗೆ ಅವ್ರದ್ದು ಕಮಿಷನ್ ಆಗಿರಲಿ ದುಡ್ಡಾಗಿರಲಿ ಅದೇ ಥಿಂಗ್ ಒಂದು ಅಲ್ಲಿ ಬರ್ಬೋದು. ಆ್ಯಂಡ್ ಎರಡನೇದು ಅದೇ ಆ ಜವಾಬ್ದಾರಿ ಅನ್ನೋದು ಆ ಬ್ರ್ಯಾಂಡ್ ಮ್ಯಾನೇಜರ್ಸು ಹಾಗೆ ನೋಡ್ತಾರೆ. ಯಾಕೆಂದರೆ ಇವತ್ತು ಸ್ಲೋಲಿ ರೀಜನಲ್ ಕಾಂಟೆಂಟ್ ಕ್ರಿಯೇಟರ್ಸ್ಗಳ ಒಂದು ಸೆಲ್ಫ್ ವರ್ತ್ ಅಥವಾ ಅವರನ್ನು ಹಾಕೊಂಡಾಗ ಒಂದು ಬ್ರ್ಯಾಂಡಿಗೆ ಸಿಗೋವಂಥ ಒಂದು ಇಂಪಾರ್ಟೆನ್ಸ್ ಅಥವಾ ಜನ ಅದನ್ನು ಒಪ್ಕೊಳ್ಳೋ ರೀತಿ ಸ್ಲೋಲಿ ಇಟ್ ಹ್ಯಾಸ್ ಚೇಂಜ್ ಅಂತ ಅನ್ಸುತ್ತೆ. ಇಟ್ ಶುಡ್ ಚೇಂಜ್. ಯಾಕೆ ಗೊತ್ತಾ, ಈಗ ನಾವು ಬ್ರ್ಯಾಂಡ್ ಕಾಂಟೆಂಟ್ ಮಾಡಿದಾಗ ಅದನ್ನು ಅಡ್ವರ್ಟೈಸ್ಮೆಂಟ್ ಥರನೇ ನಾವು ಕನ್ಸ್ಯೂಮ್ ಮಾಡಲೇಬೇಕಾಗತ್ತೆ. ನಾನು ಅದನ್ನೇ ಯಾವಾಗಲೂ ನನಗೆ ಯೂಟ್ಯೂಬಲ್ಲಿ ಪರ್ಟಿಕ್ಯುಲರಾಗಿ ನೀವು ಬ್ರ್ಯಾಂಡ್ ಪ್ರಮೋಟ್ ಮಾಡ್ತೀರಾ, ಬ್ರ್ಯಾಂಡ್ ದುಡ್ಡು ಮಾಡ್ತಾಯಿದ್ರೆ ಅದು ಯೂಟ್ಯೂಬಲ್ಲಿ ಸಿಗೋದು ಪೀನಟ್ಸ್. ಐ ಆಮ್ ಟೆಲಿಂಗ್ ಯು. 20,000 ತೊಗೋತೀನಿ ನಾನು ಪರ್ ವಿಡಿಯೋ ಪರ್ ಶಾರ್ಟ್ಸಿಗೆ. ಆ 20,000 ಶಾರ್ಟ್ಸಿಗೆ 3 ತಿಂಗಳಿಂದ ಒದ್ದಾಡಿರ್ತೀನಿ. ನಾನು ಇದನ್ನು ಮಾಡಲ್ಲ, ಈ ಗೈಡ್ಲೈನ್ಸ್ನ ಫಾಲೋ ಮಾಡಲ್ಲ, ನಾನು ಅದನ್ನು ಮಾಡಲ್ಲ. ಅವ್ರು ಕೆಲವೊಮ್ಮೆ ಕಳಿಸ್ಬಿಟ್ಟು ಅರ್ಧ ಬಾಟ್ಲು ಚೆಲ್ಬಿಡಿ, ಅರ್ಧ ಬಾಟ್ಲು ಯೂಸ್ ಮಾಡಿಬಿಟ್ಟು ನಂಗೆ ವರ್ಕ್ ಆಗಿದೆ, ನಾನು ಅದನ್ನು ಮಾಡಲ್ಲ. ನನಗೆ 2 ವೀಕ್ಸ್ ಟೈಮ್ ಕೊಡಲೇಬೇಕಾಗತ್ತೆ. ನೋ ಮ್ಯಾಟರ್ ವಾಟ್, ನನಗದು ಸೈಡ್ ಎಫೆಕ್ಟ್ಸ್ ಆದರೂ ಪರವಾಗಿಲ್ಲ, ನಾನು ಮಾಡಲ್ಲ, ಬ್ರ್ಯಾಂಡ್ ಪ್ರಮೋಟ್ ಮಾಡಲ್ಲ. ವರ್ಕ್ ಆದರೆ ಮಾತ್ರ ನಾನು ಮಾಡ್ತೀನಿ. ಈ ಒಂದು ರೂಲ್ ತೊಗೊಂಡೇ ಅವ್ರು ಬರಬೇಕು. ಈ ಎಲ್ಲ ಪ್ರಾಸೆಸ್ ಮುಗಿಸೋಷ್ಟ್ರಲ್ಲಿ 3 ಮಂತ್ಸಾ? ನಾನು ವೀಡಿಯೋ ಮಾಡಿ ನಾನು ಪೇಮೆಂಟ್ ಇನ್ವಾಯ್ಸ್ ರೇಸ್ ಮಾಡಿ ನನಗೆ ಪೇಮೆಂಟ್ ಬರೋಕ್ಕೆ 60 ಡೇಸಾ? ವೇರ್ ಮೈ ಮೇಕಿಂಗ್ ಮನಿ? ಐ ಆಮ್ ಇನ್ವೆಸ್ಟಿಂಗ್ ಆನ್ ಮೈ ಕ್ಯಾಮರಾಸ್, ಮೈ ಗ್ಯಾಡ್ಜೆಟ್ಸ್. ಆ್ಯಂಡ್ ನನ್ನ ಜನಕ್ಕೆ ಹೇಳೋದು ಇದನ್ನು ಅಡ್ವರ್ಟೈಸ್ಮೆಂಟ್ ಥರ ನೋಡಿ. ಹಿಂದೆ ಎಲ್ಲ ಏನಿತ್ತು, ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರೋದು, ಸಂತೂರ್ ಸೋಪು, ಪೆಪ್ಸಿ, ಕೋಕೋ ಕೋಲಾ, ಅದನ್ನೆಲ್ಲ ಅಡ್ವರ್ಟೈಸ್ಮೆಂಟ್ ಥರನೇ ತಾನೇ ನೋಡಿರಿ, ಅದು ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ. ಬಟ್ ಇದೇನೆ ನಾನು ಎಷ್ಟೋ ಜನ ನೋಡಿದ್ದೀನಿ, ನಮ್ಮಲ್ಲಿರೋರೇನೆ ಬಾಂಬೆ ಕ್ರಿಯೇಟರ್ಸ್ ಮಾಡಿದಾಗ ಸೆಂಡ್ ಮೀ ದಿ ಲಿಂಕ್ ಪ್ಲೀಸ್ ಅಂತ ಕಳಿಸ್ತಾರೆ. ಇದೇ ನಮ್ಮ ಕನ್ನಡದವ್ರು ಮಾಡಿದಾಗ ಎಷ್ಟೋ ಜನ ಇದ್ದಾರೆ, ಎಲ್ಲರೂ ಅಂತ ಹೇಳ್ತಲ್ಲ, ಬಟ್ ಥ್ಯಾಂಕ್ಫುಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಐ ಹ್ಯಾವ್ ಅ ವೆರಿ ವೆರಿ ಸಪೋರ್ಟಿವ್ ಕಮ್ಯುನಿಟಿ ಅಂತಲೇ ಹೇಳ್ಬೋದು. ನಾನು ಬ್ರ್ಯಾಂಡ್ ಮಾಡಿದಾಗ ಇಫ್ ದೇ ವಾಂಟ್ ಟು ಕಮೆಂಟ್ ದೇ ವಿಲ್ ಕಮೆಂಟ್, ಇಫ್ ದೇ ಡೋಂಟ್ ವಾಂಟ್ ಟು ದೇ ವಿಲ್ ನೆವರ್. ಬಟ್ ಅಲ್ಲಿ ಹೋಗಿ ಮಾಡೋರು ಅಲ್ಲೂ ಅವ್ರ ಪ್ರಾಡಕ್ಟ್ ಪ್ರಮೋಷನ್ನೇ ತಾನೇ ಮಾಡ್ತಾರೆ. ಇಲ್ಲೂ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಸಪೋರ್ಟ್ ಮಾಡಿ, ಅದನ್ನ ಬರೀ ಅಡ್ವರ್ಟೈಸ್ಮೆಂಟ್ ಥರ ನೋಡಿ. ನೋಬಡಿ ಈಸ್ ಫೋರ್ಸಿಂಗ್ ತೊಗೊಳ್ಳೇಬೇಕು, ನೀನು ಓದಲೇಬೇಕು, ತಿನ್ನಲೇಬೇಕಂತ ಯಾರೂ ಹೇಳ್ತಾ ಇಲ್ಲ. ಐ ಥಿಂಕ್ ಇದು ಮೊದಲಿಂದಲೂ ಇದೆ ಅಲ್ವಾ? ಕ್ರಿಕೆಟರ್ಸ್ ಯಾಕೆ ಅಡ್ವರ್ಟೈಸ್ ಮಾಡಿಲ್ವಾ, ಆ್ಯಕ್ಟರ್ಸ್ ಮಾಡಿಲ್ವಾ? ಐ ಥಿಂಕ್ ಈ ನ್ಯೂ ಏಜ್ ಥಿಂಗ್ ಇಸ್ ಸಟಲ್ ಇಂಟಿಗ್ರೇಷನ್ ಆಫ್ ಬ್ರ್ಯಾಂಡ್ಸ್ ಥ್ರೂ ದ ವರ್ಕ್ ದಟ್ ವಿ ಡೂ ಅನ್ನೋದು ಇಸ್ ಒನ್. ಇದು ಐ ಆಮ್ ಗ್ಲ್ಯಾಡ್ ಈ ಥರ ಡಿಸ್ಕಷನ್ಸ್ ಎಲ್ಲ ಆಚೆಗೆ ಬಂದು ಇದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗೋದು. ಡೆಫಿನೆಟ್ಲಿ ಐ ಥಿಂಕ್ ನಮ್ಮ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ದೇ ಶುಡ್. ಅಂದರೆ ನಾನು ಬಾಂಬೆಗೆ ಹೋಗಿದ್ದೆ ಒಂದು 2 ಇವೆಂಟಿಗೆ, ಮಾಮಾರ್ತ್ ಅವರು ಫೆಮಿನಾದೆಲ್ಲ ಕರೆದಾಗ ದೇ ಡೋಂಟ್ ಇವನ್ ಲುಕ್ ಎಟ್ ಯು. ಐ ಆಮ್ ಲೈಕ್ ಬಾಸ್, ಕನ್ನಡ ಅಲ್ಲಿ ನಾನು ಬೆಂಗಳೂರಿಗೆ ಹೋದರೆ ನಾನು ಒಬ್ಳು ಕಲಾವಿದೆ, ಬಟ್ ಆ ಒಂದು ಆ್ಯಟಿಟ್ಯೂಡಲ್ಲಿ ನಾನು ಬರಲ್ಲ. ನೀವೆಲ್ಲೋ ನನ್ನ ನೋಡಿರ್ತೀರ ಅಥವಾ ಅವ್ರು ನೋಡೇ ಇರಲ್ಲ. ಗೊತ್ತಾ, ಇವಾಗ ಹಿಂದಿ ಆರ್ಟಿಸ್ಟ್ಗಳು ಹೆಂಗೆ ಕನ್ನಡದವ್ರು ಎಷ್ಟೊಂದು ಜನ ಗೊತ್ತೇ ಇಲ್ಲ, ಕನ್ನಡ ಸಿನಿಮಾಗಳೇ ಗೊತ್ತಿರಲ್ಲ. ಹಾಗೆ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಇಲ್ಲಿಯವ್ರು ಯಾರೂ ಗೊತ್ತೇ ಇಲ್ಲ, ಮಾತು ಆಡಲ್ಲ, ನಗಾಡಲ್ಲ, ಅವ್ರವ್ರು ಒಂದೇ ಗ್ರೂಪ್ ಮಾಡ್ಕೊಂಡಿರ್ತಾರೆ. ದೆನ್ ಐ ಫೆಲ್ಟ್ ಇಲ್ಲ, ನಾನು ಇನ್ನು ಯಾವತ್ತೂ ಇವೆಂಟಿಗೆ ಬರಲ್ಲ ಅಂಟಿಲ್ ಅನ್ಲೆಸ್ ದೇ ಶುಡ್ ನೋ ಮೀ. ಓಕೆ, ಬೆಂಗಳೂರಿಂದ ಅವ್ರು ಬರ್ತಿದ್ದಾರೆ, ಶಿ ಈಸ್ ಆಲ್ಸೋ ಅ ಕಾಂಟೆಂಟ್ ಕ್ರಿಯೇಟರ್, ಅಟ್ಲೀಸ್ಟ್ ವಿ ಶುಡ್ ಸ್ಮೈಲ್. ನಾನು ಅದೇ ಲಾಸ್ಟ್ ಇವೆಂಟ್ ಹೋಗಿದ್ದು, ನಾನು ನಂದು ಇದು ಕೆಳಗೆ ಹಾಕೋದೇ ಇಲ್ಲ. ಸಮ್ವೇರ್ ಐ ವಾಂಟ್ ದಟ್ ಟು ಹ್ಯಾಪನ್. ಕಾಂಟೆಂಟ್ ಕ್ರಿಯೇಷನ್ ವರ್ಲ್ಡಲ್ಲೂ ನಮ್ಮ ಕನ್ನಡದವರು ಬಾಂಬೆಯವ್ರಿಗೂ ಗೊತ್ತಿರಬೇಕು. ಹೆಂಗೆ ನಮಗೆ ಬಾಂಬೆಯವ್ರು, ಡೆಲ್ಲಿಯವರು ಅದು ಬೇರೆ ಕಡೆಯವ್ರು ನಮಗೆ ಗೊತ್ತು, ವಿ ಫಾಲೋ ದೆಮ್ ಅಲ್ಲ, ಹಾಗೆ ನಾವುಗಳು ಅವ್ರಿಗೆ ಗೊತ್ತಾಗಬೇಕು. ಅಬ್ಸಲ್ಯೂಟ್ಲಿ. ಬಿಕಾಸ್ ದೆರ್ ಆರ್, ಈಗ ಇಫ್ ಯು ಸಿ ರೀಸೆಂಟಾಗಿ ನರೇಂದ್ರ ಮೋದಿ ಅವರು ಈಗ ಕ್ರಿಯೇಟರ್ಸ್ ಅವಾರ್ಡ್ ಅಂತ ಕೊಟ್ರಲ್ಲ, ಅಲ್ಲಿ ಐ ಥಿಂಕ್ ನಮ್ಮ ಬೆಂಗಳೂರು ಎಸ್, ಆ್ಯಂಡ್ ಅಲ್ಲಿ ಗುಡ್ ಥಿಂಗ್ ಎಲ್ಲ ಹಿಂದಿ ಕ್ರಿಯೇಟರ್ಸ್, ಇಂಗ್ಲೀಷ್ ಕ್ರಿಯೇಟರ್ಸ್ನ ರೆಕಗ್ನೈಸ್ ಮಾಡಿದ್ದಾರೆ. ಬಟ್ ದೇರ್ ಇಸ್ ಆಲ್ಸೋ ನಾವು ರೂಮ್ ಫಾರ್ ನೆಕ್ಸ್ಟ್ ಇದರ್ಸ್ ರೀಜನಲ್ ಕ್ರಿಯೇಟರ್ಸ್. ರೀಜನಲ್ ಕ್ರಿಯೇಟರ್ಸ್ ಯಾರಿಗೂ ಕೊಟ್ಟಿಲ್ಲ, ಬಿಕಾಸ್ ಹಿಂದಿ. ಸೊ ಆ ಗ್ಯಾಪ್ ಒಂದು ಕಾಣ್ತಾ ಇದೆ. ಸೊ ಇಟ್ಸ್ ಟೈಮ್ ಫಾರ್ ಅಸ್ ಟು ರಿಮೈಂಡ್ ದೆಮ್ ಸೇಯಿಂಗ್ ದಟ್ ಹೇ ದಿಸ್ ಇಸ್ ಆಲ್ಸೋ ದೇರ್. ಎಸ್, ನಾನು ನಿಮ್ಗಿಂತ ಯಾರೇನು ಕಡಿಮೆ ಇಲ್ಲ. ಇಲ್ಲಿ ನೋಡಿ ಪಾಪ ಕ್ಯಾಮ್ರಾಗಳು ತಗೋತಾರೆ, ಎಡಿಟರ್ಸ್ನ ಇಟ್ಕೋತಾರೆ, ಏನೇನೆಲ್ಲ ಮಾಡ್ತಾರೆ. ಐ ಥಿಂಕ್ ನಾನು ಬರೀ ಸೆಲೆಬ್ರಿಟಿ ಕಾಂಟೆಂಟ್ ಕ್ರಿಯೇಟರ್ಸ್ ಹೇಳ್ತಾ ಇಲ್ಲ, ಜನರಲಿನೂ ಎಷ್ಟೋ ಜನ ಪಾಪ ಅವ್ರು ಟೈಮ್ ಇನ್ವೆಸ್ಟ್ ಮಾಡಿ ಲೈಫ್ನ ಎಲ್ಲೋ ರೂಪಿಸ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ. ಐ ಥಿಂಕ್ ನಾವು ವೆರಿ ಗುಡ್ ವೇ. ಆ ಥರ ನಾನು ಕಾಂಟೆಂಟ್ ಕ್ರಿಯೇಟರ್ಸ್ ತುಂಬ ಜನ ನೋಡಿದ್ದೀನಿ ನಮ್ಮ ಕನ್ನಡದಲ್ಲಿ. ಐ ಥಿಂಕ್ ದೇ ಶುಡ್ ರೀಚ್ ದಟ್ ಪೊಸಿಷನ್ ವೇರ್ ಅವರು ರೆಕಗ್ನೈಸ್ ಮಾಡಬೇಕು. ಒನ್ ಡೇ ದೇ ಶುಡ್ ಸ್ಮೈಲ್ ಎಟ್ ದೆಮ್ ಆ್ಯಂಡ್ ಅವ್ರು ಬಂದು ಇಂಟ್ರಡ್ಯೂಸ್ ಮಾಡ್ಕೋಬೇಕು, ಏನೂ ತಪ್ಪಿಲ್ಲ. ಬೇರೆ ಯಾರೋ ಬಂದಿರ್ತಾರೆ, ಐ ವಾಸ್ ಸ್ಮೈಲಿಂಗ್ ಎಟ್ ದೆಮ್, ಆಯಿತಾ.
ಒಂದು ಸ್ಮೈಲ್ ಮಾಡೋಕ್ಕೆ ರೆಡಿ ಇಲ್ಲ, ಹಾಯ್ ಹೇಳಕ್ಕೆ ರೆಡಿ ಇಲ್ಲ. ಐ ಫೀಲ್ ಸೋ ಬ್ಯಾಡ್. ಇದು ಹೆಂಗಪ್ಪ ಇಂಡಸ್ಟ್ರಿ ವೈಸು ಹಿಂಗೆ ಆಗುತ್ತೆ, ಕಾಂಟೆಂಟ್ ಕ್ರಿಯೇಷನಲ್ಲೂ ಹಿಂಗೆ ಇದೆ, ಕನ್ನಡದವ್ರಿಗೆ ಹಿಂಗೆ ಆಗ್ಬಿಟ್ಟಿದೆ ಎಲ್ಲನೂ ಅಂತ. ಸಮ್ವೇರ್ ಐ ಫೆಲ್ ದಟ್ ಡೇ ಇಲ್ಲ ಅವ್ರಿಗೆ ಗೊತ್ತಾಗ್ಬೇಕು, ಏನಾದರೂ ಮಾಡ್ಬೇಕು. ಐ ಥಿಂಕ್ ಐ ಶುಡ್ ಟೇಕ್ ಅಪ್ ಮೋರ್ ಬ್ರ್ಯಾಂಡ್ಸ್, ಗುಡ್ ಬ್ರ್ಯಾಂಡ್ಸ್, ಬಿಗ್ ಬ್ರ್ಯಾಂಡ್ಸ್. ಐ ಥಿಂಕ್ ದೇ ಶುಡ್ ನೋ ಅಸ್. ನಾನು ಅದಕ್ಕೆ ವರ್ಕ್ ಮಾಡ್ತೀನಿ. ಈಗಲೂ ದೊಡ್ಡ ಬ್ರ್ಯಾಂಡ್ ಬಂದರೆ ಟ್ರಸ್ಟ್ ಮೀ, ಬಿಗ್ ಬ್ರ್ಯಾಂಡ್ಸ್ ದೇ ಡೋಂಟ್ ಹ್ಯಾವ್ ಮನಿ. ಸ್ಮಾಲ್ ಬ್ರ್ಯಾಂಡ್ಸ್ ದೇ ಹ್ಯಾವ್ ಮನಿ. ಸೊ ಬಿಗ್ ಬ್ರ್ಯಾಂಡ್ ಇಸ್ ಜಸ್ಟ್ ದ ತೋರಿಕೆಗೆ ಇವ್ರ ಜೊತೆ ಕೆಲಸ ಮಾಡಿದ್ರಿ. ಸೆಟ್ ಆಫ್ ಇಲ್ಲ ಅಂತ ಬರ್ತಾರೆ, ದೇ ಹ್ಯಾವ್ ಲೈಕ್ 50,000ದಿಂದ ಶುರು ಮಾಡ್ತಾರೆ ಒಂದು ಕೊಲಾಬರೇಷನ್ ವೀಡಿಯೋಗೆ. ಇದೇ ಪಾಪ ಬೇರೆಯವ್ರು ಬಂದಾಗ ದಲ್ಲಿ ಸ್ಟಾರ್ಟ್ ಫ್ರಮ್ 80,000. ಅವ್ರ ಪಾಪ ಬೇಸಿಕ್ ಇವಾಗ ತಾನೇ ಶುರು ಮಾಡಿರ್ತಾರೆ. ಕೆಲವೊಬ್ರಿಗೆ ನಾನು ಫ್ರೀಯಾಗಿ ಮಾಡಿಕೊಟ್ರು ತಂದೆ, ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಮಾಡಿದಾಗ ಐ ಸೆಡ್ ಓಕೆ ಐ ವಿಲ್ ನಾಟ್ ಚಾರ್ಜ್, ಮಾಡಿಕೊಡ್ತೀನಿ ಅಂತ. ಸೊ ಹೀಗೆಲ್ಲ ನಡೆಯುತ್ತೆ. ಆ್ಯಂಡ್ ಅದೇ ಹಟ್ಟದಲ್ಲಿ ಐ ಡಿಡ್ ಒನ್ ಮ್ಯಾಗಿ ಆ್ಯಡ್ ಆಲ್ಸೋ. I was the ambassador for like 2 years. I signed. I think last year that is the good thing happened. ಹಿತಾಗೇನೆ ಸುಮಾರು ಇದಕ್ಕೆ ಆ್ಯಡ್ಸಿಗೆ ಆಡಿಷನ್ಸ್ ಕೊಡ್ತಾ ಇದೆ, ಒಂದು ನಯ ಪೈಸೆ ಸೆಲೆಕ್ಟ್ ಆಗಲಿಲ್ಲ. ಕೊನೆವರೆಗೂ ಬರೋದು ಬಿಟ್ಬಿಡೋರು. ಇದು ಎಂಡೋರ್ಸ್ಮೆಂಟ್ ಅವರೇ ಬಂದರು. ಐ ಥಿಂಕ್ ನನಗೇನಾದರೂ ಕಾಂಟೆಂಟ್ ಕ್ರಿಯೇಷನ್ನಿಂದ ಅಥವಾ ಈ ಥರ ಮಾಡ್ತಾ ಇನ್ಸ್ಟಾಗ್ರಾಮ್ ಥ್ರೂ ಅಥವಾ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಆ ಮ್ಯಾಗಿ ಎಂಡೋರ್ಸ್ಮೆಂಟ್ ಬಂತು. ಆ್ಯಂಡ್ ಸೈನ್ಡ್ ಫಾರ್ 2 years. ಸೊ ಐ ಆಮ್ ಹ್ಯಾಪಿ. ಅಂದರೆ ಒಬ್ಬ ಆರ್ಟಿಸ್ಟಾಗಿ ಹೋಗಲಿಲ್ಲ, ಎಂಡೋರ್ಸ್ಮೆಂಟ್ ಮಾಡೋಕ್ಕೆ ಹೋದೆ ಅಂತ, ಅದೊಂದು ಖುಷಿ ಇದೆ. ಐ ಥಿಂಕ್ ಸ್ಮಾಲ್ ಸ್ಟೆಪ್ಸ್ ಐ ಆಮ್ ಆಲ್ಸೋ ಟ್ರೈಯಿಂಗ್ ಮೈ ಬೆಸ್ಟ್, ವೇರ್ ನಾವುಗಳು ಎಲ್ಲ ಕಡೆಗೂ ರೀಚ್ ಆಗಬೇಕು. ಅದು ಐ ಡೋಂಟ್ ನೋ, ಈ ಒಂದು ಕೆಟ್ಟ ಹಠ ಬಂದಿದೆ ನನಗೆ ಇವಾಗ ಇತ್ತೀಚೆಗೆ ಆಫ್ ಲೇಟ್ ಆ ಇವೆಂಟ್ ಆದಮೇಲೆ ನನಗೆ.